ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಈ ಹಿಂದೆ ಸ್ವತಂತ್ರಕ್ಕಾಗಿ ಸ್ವತಂತ್ರ ಹಳ್ಳಿಯನ್ನು ಪಡೆಯುವುದಕ್ಕಾಗಿ ಈಸೂರ ಜನತೆ ಅಥವಾ ಈಸೂರು ಗ್ರಾಮದವರು ಮಾಡಿದಂತಹ ಹೋರಾಟ, ಅವರ ದೇಶ ಪ್ರೇಮ, ಅವರ ಧೈರ್ಯ ಇವುಗಳನ್ನೆಲ್ಲ ಕೇಳ್ಕೊಂಡಿದ್ದೆ. ಅಲ್ಲಿ ಗ್ರಾಮವನ್ನು ಸ್ವತಂತ್ರವಾಗಿ ಮಾಡೋದಕ್ಕೆ ಹೋರಾಡಿದಂಥ ಈ ಹಳ್ಳಿಯ ಜನತೆಯ ಬಗ್ಗೆ ನಾವು ತಿಳ್ಕೊಂಡಿದ್ದೇವೆ. ಈಗ ನಾವು ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಅನೇಕ ಮಹನೀಯರು ಮತ್ತು ಸ್ವತಂತ್ರ ಹೋರಾಟಗಾರರು ನಿಮಗೆಲ್ಲ ಗೊತ್ತಿರುವರೆ. ಅವರು ಯಾರ್ಯಾರಪ್ಪ ಅಂತಂದರೆ ಗಾಂಧೀಜಿ, ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಅಂಬೇಡ್ಕರ್ ಮತ್ತು ನೇತಾಜಿ ಸುಭಾಷ್ ಚಂದ್ರ ಬೋಸ್. ಹೀಗೆ ಪ್ರತಿಯೊಬ್ಬರು ಇನ್ನೂ ಅನೇಕ ಮಹಿಳೆಯರಂತಂದರೆ ಕಿತ್ತೂರು ರಾಣಿ ಚೆನ್ನಮ್ಮ, ಮನೆಯ ರಾಣಿ ಅಬ್ಬಕ್ಕ, ಇವರೆಲ್ಲ ನಾವು ಸ್ವತಂತ್ರ ಬೇಕು ನಮಗೆ ಅಂತ ಹೋರಾಡಿದಂತಹ ಮಹನೀಯರು. ಇಂತಹ ಮಹನೀಯರ ಸಾಲಿನಲ್ಲಿ ಒಬ್ಬ ಪ್ರಾಮಾಣಿಕ ಅವರ ಬಾಲ್ಯದಲ್ಲಿ ನಡೆದಂಥ ಘಟನೆಯನ್ನು ಅವರು ಇಲ್ಲಿ ವಿವರಿಸಿದ್ದಾರೆ. ಆ ಘಟನೆಯಲ್ಲಿ ವಿವರಿಸಿದಂಥ ಪ್ರಾಮಾಣಿಕತೆಯನ್ನು ಮಕ್ಕಳು ನೀವು ಸಹ ಮುಂದೆ ಅದನ್ನು ಅಳವಡಿಸ್ಕೋಬೇಕು. ಅವರು ಮುಂದೆ ಎಂತಹ ದೊಡ್ಡ ವ್ಯಕ್ತಿಗಳಾಗ್ತಾರೆ ಮತ್ತು ಅವರು ರಾಜಕೀಯದಲ್ಲಿ ಹೇಗೆ ತಾವು ತಪ್ಪು ಮಾಡಿದ್ರು ಆ ತಪ್ಪನ್ನು ನಾನೇ ಮಾಡಿದ್ದೇನೆ ಅಥವಾ ಆ ತಪ್ಪು ನನ್ನಿಂದಲೇ ಆಗಿದೆ ಅಂದ್ಕೊಂಡು ಒಬ್ಬರಿಗೆ ರಾಜೀನಾಮೆಯನ್ನು ಅವರ ಅಧಿಕಾರಕ್ಕೆ ಹುದ್ದೆಗೆ ರಾಜೀನಾಮೆಯನ್ನು ಕೊಟ್ಟು ಧೀಮಂತಿಕೆಯನ್ನು ಮೆರೆದಂತಹ ಮಹನೀಯರು. ನಾವು ಈ ಕಾಲದಲ್ಲಿ ರಾಜಕೀಯ ವ್ಯಕ್ತಿಗಳನ್ನು ನೋಡ್ತೀವಿ, ಎಷ್ಟೇ ತಪ್ಪು ಮಾಡಿದ್ರು ಅವ್ರು ನಾವು ತಪ್ಪು ಮಾಡಿಲ್ಲ ಅಂತಾನೆ ಅವರು ಒಪ್ಪೋದಿಲ್ಲ ತಪ್ಪನ್ನು. ಹಾಗಾಗಿ ಆದರೆ ಹಿಂದೆ ಪ್ರಾಮಾಣಿಕವಾಗಿ ಅವರು ತಪ್ಪನ್ನು ನಾವು ತಪ್ಪು ಮಾಡಿರಲಿಲ್ಲ ಆದರೂ ಒಪ್ಕೊಂಡು ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತಾರೆ. ಆದರೆ ಈಗ ನಮ್ಮ ಅಧಿಕಾರಿಗಳು ಆಗಿರಲ್ಲ. ಆದ್ದರಿಂದ ಆ ಪ್ರಾಮಾಣಿಕತೆಯನ್ನು ಮಕ್ಕಳೇ ನೀವು ಸಹ ಅದನ್ನು ಬೆಳೆಸ್ಕೋಬೇಕು. ನಾವು ಪ್ರಾಮಾಣಿಕರಾಗಿ ಇರೋದನ್ನು ಕಲಿಬೇಕು. ಅದನ್ನು ಈ ಪಾಠದಲ್ಲಿ ಬಾಲ್ಯದಲ್ಲಿ ನಡೆದಂಥ ಒಂದು ಘಟನೆಯನ್ನು ಅವರು ಕೊಟ್ಟಿದ್ದಾರೆ. ಈಗ ನಾವು ಪ್ರಾಮಾಣಿಕ ಅಂದರೆ ಪ್ರಾಮಾಣಿಕ ಬಾಲಕ ಪಾಠ ಏಳು ಪ್ರಾಮಾಣಿಕ ಬಾಲಕ. ಈ ಪ್ರಾಮಾಣಿಕ ಬಾಲಕ ಅಂತಂದರೆ ಇವರ ಬಾಲ್ಯದಲ್ಲಿ ನಡೆದಂತಹ ಘಟನೆಗಳನ್ನು ಕೊಟ್ಟಿದ್ದಾರೆ. ನೀವು ಪಠ್ಯದಲ್ಲಿ ಈ ಪಾಠದಲ್ಲಿ ಏನು ಕಲಿತೀರಿ ಅಂದರೆ ಪಠ್ಯದಲ್ಲಿ ಬರುವಂತಹ ವಿಷಯವನ್ನು ಗುರುತಿಸಿರಾ, ಆಮೇಲೆ ಅಲ್ಲಿ ಏಕೆ ಎಂಬ ಪ್ರಶ್ನೆಗೆ ಉತ್ತರವನ್ನು ಹೇಳೋಕ್ಕೆ ನೀವು ತಯಾರಾಗಿರಬೇಕು, ಉತ್ತರಿಸುವುದನ್ನು ಕಲಿಬೇಕು. ಆಮೇಲೆ ಚಿತ್ರದಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸಿ ಇವರು ಯಾರು ಅನ್ನೋದನ್ನು ನೀವು ಗುರುತಿಸಿ ಹೇಳಬೇಕು. ಮತ್ತು ಅವರಲ್ಲಿರುವಂತಹ ಆದರ್ಶಗಳನ್ನೆಲ್ಲ ನೀವು ನಿಮ್ಮ ವ್ಯಕ್ತಿತ್ವದಲ್ಲಿ ಅಳವಡಿಸ್ಕೋಬೇಕು. ಮುಂದೆಲ್ಲ ನೀವು ದೊಡ್ಡ ಅಧಿಕಾರಿಗಳಾಗುವಂಥವರು ನೀವು ಪ್ರಾಮಾಣಿಕತೆಗೆ ಬೆಲೆ ಕೊಡಬೇಕು ಅನ್ನೋದನ್ನು ಈ ಪಾಠದಲ್ಲಿ ಕೊಟ್ಟಿದ್ದಾರೆ. ಮೊದಲು ನಾನು ಓದ್ತೀನಿ, ಆಮೇಲೆ ನಿಮಗೆ ಹೇಳ್ತೀನಿ. ಓದೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಹಾಡು ಅಂದರೆ ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂತಹ ಅವರ ಬಗ್ಗೆ, ನಮ್ಮ ಭಾರತ ದೇಶದ ಬಗ್ಗೆ ಒಂದು ಹಾಡು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅದರ ಜೊತೆ ನೀವು ಹೇಳ್ಬೋದು. ವೀರ ಧೀರರಾಳಿದ ಭವ್ಯ ಭಾರತ, ಭವ್ಯ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ. ಉತ್ತರದಿ ಹಿಮಾಲಯ ನಮಗೆ ಕಾವಲು, ಉತ್ತರದಿ ಹಿಮಾಲಯ ನಮಗೆ ಕಾವಲು, ವಿವಿಧ ಕಡೆಗಳಲ್ಲಿ ನಮಗೆ ಕಡಲ ಕಾವಲು, ವಿವಿಧ ಕಡೆಗಳಲ್ಲಿ ನಮಗೆ ಕಡಲ ಕಾವಲು. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ವೈರಿ ಪಡೆಗಳ ಹಿಂದೆ ಹಟ್ಟುವ, ವೈರಿ ಪಡೆಗಳ ಹಿಂದೆ ಹಟ್ಟುವ, ವೀರ ಕಲಿಗಳಾಗಿ ಮುಂದೆ ಸಾಗುವ, ವೀರ ಕಲಿಗಳಾಗಿ ಮುಂದೆ ಸಾಗುವ. ವೀರ ಧೀರರಾಳಿದ ಭವ್ಯ ಭಾರತ ನಮ್ಮ ಭಾರತ, ಶಾಂತಿ ಸ್ನೇಹ ಸೌಹಾರ್ದ ಇಲ್ಲಿ ಸಂತತ, ಇಲ್ಲಿ ಸಂತತ. ಮಕ್ಕಳೇ, ಈ ಹಾಡು ನಿಮ್ಗೆ ಗೊತ್ತಿರೋದೆ, ಆದರೂ ನಾನು ಇನ್ನೊಂದು ಸಲ ಕೊಡ್ತೀನಿ. ಯಾಕಂದರೆ ಈ ಹಾಡುಗಳನ್ನು ಕಲಿಬೇಕು. ಸ್ವತಂತ್ರಕ್ಕಾಗಿ ಹೋರಾಡಿದಂಥ ಹಾಡುಗಳು, ದೇಶ ಪ್ರೇಮ ರೂಪಿಸುವಂಥ ಹಾಡುಗಳು ಸಾಕಷ್ಟು ಇದ್ದಾವೆ. ನೀವು ಆವಾಗ ಮಧ್ಯೆ ಮಧ್ಯೆ ನಿಮ್ಮ ಕನ್ನಡ ಪಠ್ಯದಲ್ಲಿ ಅವುಗಳನ್ನು ಕಲಿತು ಹಾಡನ್ನು ಕಲಿಯಬೇಕು. ಯಾಕಂದರೆ ನಾವು ಆಡ್ತಾ ಆಡ್ತಾ ಹೋಗ್ತೇವೆ. ನೀವು ನಿಮ್ಮದೇ ಆದ ಸ್ವಂತ ಧ್ವನಿಯಲ್ಲಿ ಹಾಡನ್ನು ಕಲಿತಾ ಹೋಗಿ. ಈ ಹಾಡಿನಲ್ಲಿ
ದೇಶದಲ್ಲಿ ಆಳಿದಂಥ ಧೀರರು ಮತ್ತೆ ಅಂತ ಸ್ನೇಹದಿಂದ ಸೌಹಾರ್ದದಿಂದ ಕೂಡಿದಂತಹ ನಾಯಕರು ಎಲ್ಲರೂ ಒಟ್ಟಾಗಿ ಕೂಡಿ ಸ್ವತಂತ್ರವನ್ನು ನಮಗೆ ತಂದುಕೊಡ್ಬೇಕು. ಅಂಥದ್ರಲ್ಲಿ ನಾವು ಇರುವ ಸ್ವತಂತ್ರವನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತಂದರೆ ನಾವು ಪ್ರಾಮಾಣಿಕರಾಗಿರಬೇಕು, ಸ್ನೇಹಿತರಾಗಿರಬೇಕು, ಪ್ರೀತಿ ವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಹೀಗೆ ಎಲ್ಲ ಗುಣಗಳನ್ನು ನಮ್ಮಲ್ಲಿ ಅಳವಡಿಸಬೇಕು. ಈಗ ಪಾಠ ನೋಡ್ಕೊಳ್ಳಿ, ಪುಸ್ತಕ ತಗೊಳ್ಳಿ. ಪುಟ 48 ಪಾಠ 7 ಪ್ರಾಮಾಣಿಕ ಬಾಲಕ. ಪುಟ 48 ಪಾಠ 7 ಪ್ರಾಮಾಣಿಕ ಬಾಲಕ. ನಾನು ಪಾಠ ಓದ್ತಾ ಹೋಗ್ತೀನಿ, ನೋಡ್ಕೊಳ್ಳಿ, ಆನಂತರ ಅರ್ಥ ಹೇಳ್ತೀನಿ. ಪಾಠ 7 ಪ್ರಾಮಾಣಿಕ ಬಾಲಕ. ಸಾಮರ್ಥ್ಯ. ಪಠ್ಯದಲ್ಲಿನ ಮುಖ್ಯ ವಿಷಯವನ್ನು ಗುರುತಿಸುವುದು ಏಕೆ ಎಂಬ ಪ್ರಶ್ನೆಯನ್ನು ಉತ್ತರಿಸುವುದು. ಹಾಗೆ ಹೇಳಿದ್ನಲ್ಲ ಹಾಗೆ. ಪ್ರವೇಶ. ಈ ಚಿತ್ರದಲ್ಲಿರುವ ವ್ಯಕ್ತಿಗಳನ್ನು ಗುರುತಿಸು. ಈ ಮಹನೀಯರು ದೇಶಕ್ಕಾಗಿ ಹೋರಾಡಿದರು. ಇವರ ಬಾಲ್ಯವನ್ನು ಹಿಂತಿರುಗಿ ನೋಡಿದರೆ ಸಹಜ ತುಂಟಾಟದ ನಡುವೆ ಕೆಲವು ಆದರ್ಶದ ಗುಣಗಳು ಕಂಡುಬರುತ್ತವೆ. ಆದರ್ಶ ಗುಣಗಳನ್ನು ಮೈಗೂಡಿಸಿಕೊಂಡು ಬೆಳೆದ ಒಬ್ಬ ನೇತಾರನ ಬಾಲ್ಯ ಮತ್ತು ಬದುಕನ್ನು ತಿಳಿಯೋಣ. ನನಗೆ ಮಕ್ಕಳೇ, ಚಿಕ್ಕಂದಿರುವಾಗ ಎಲ್ಲರೂ ತುಂಟಾಟ ಮಾಡ್ತಾರೆ. ಆಮೇಲೆ ಅವರಲ್ಲಿರುವ ಗುಣಗಳು ಆ ರೀತಿ ಹೊರಗಡೆ ಬರ್ತಾನೆ ಇರ್ತವೆ. ಅವರ ಆದರ್ಶ, ಆಮೇಲೆ ಧೈರ್ಯ, ಇವೆಲ್ಲ ಅವರ ಗುಣಗಳು ಹೊರಗಡೆ ಬರ್ತಾ ಇರುವಾಗ ಅಂತಹ ಗುಣವನ್ನು ಬೆಳೆಸಿಕೊಂಡಂಥ ಒಬ್ಬ ನೇತಾರ ಯಾರಪ್ಪ ಅಂತಂದ್ರೆ ಅವರ ಬಾಲ್ಯದ ಬದುಕನ್ನು ಇಲ್ಲಿ ಕೊಟ್ಟಿದ್ದಾರೆ. ಆ ನೇತಾರ ಯಾರು ಅಂತಂದ್ರೆ ಮುಂದೆ ನೋಡ್ತೀವಿ. ಅವರ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಪಾಠ ಮಾಡ್ತಾ ಹೋದಾಗ ಈ ಪಾಠವನ್ನ ಮಾಡುವುದಕ್ಕೆ ಮುಂಚೆ, ಓದುವುದಕ್ಕೆ ಮುಂಚೆ ನಾನೀಗ ಸಾಮಾನ್ಯ ಮತ್ತು ಪ್ರವೇಶ ಅಷ್ಟೇ ಓದಿದೆ. ಈಗ ಪಾಠವನ್ನು ಓದೋದಕ್ಕೆ ಮುಂಚೆ ನನ್ನ ಪದಗಳ ಅರ್ಥ ನಮಗೆ ಕೊಟ್ಟಿದ್ದಾರೆ, ನಿಮ್ಮ ಕೊಟ್ಟಿದ್ದಾರೆ. ಇಲ್ಲಿ ಪದಗಳ ಅರ್ಥ ಟಿಪ್ಪಣಿ ಕೊಟ್ಟಿದ್ದಾರೆ. ನೀವು ನಿಮ್ಮ ಪುಸ್ತಕವನ್ನು ತೆಗೆದು ನೋಡ್ಕೋಬಹುದು. ಅದನ್ನು ನಾನು ಬೋರ್ಡ್ನಲ್ಲಿ ಬರೆದಿದ್ದೀನಿ, ಅದನ್ನು ಕೇಳ್ತಾ ಹೋಗ್ತೀನಿ. ನೋಡ್ಕೊಳ್ಳಿ. ಪಾಠ 7 ಪ್ರಾಮಾಣಿಕ ಬಾಲಕ. ಪದಗಳ ಅರ್ಥ. ಪ್ರವೇಶಿಸು, ಒಳಗೆ ಹೋಗು. ಪ್ರಾಮಾಣಿಕತೆ, ನಂಬಿಕೆಗೆ ಅಲ್ಲ. ಒಡನಾಟ, ಸಹವಾಸ, ಜೊತೆಯಲ್ಲಿರುವುದು. ಪತಾಕೆ, ಬಾವುಟ, ಧ್ವಜ. ಟಿಪ್ಪಣಿ. ಚಳವಳಿ, ಸಾಮೂಹಿಕ ಹೋರಾಟ. ಮಂತ್ರಿಮಂಡಲ, ಮಂತ್ರಿಗಳ ಸಮಿತಿ. ಘೋಷಣೆ, ಗಟ್ಟಿಯಾಗಿ ಹೇಳುವುದು, ಸಾರುವುದು. ರಾಜೀನಾಮೆ, ಉದ್ಯೋಗ, ಸ್ಥಾನ, ಅಧಿಕಾರ ಮೊದಲಾದವುಗಳಿಂದ ಬಿಡುಗಡೆ ಮಾಡಬೇಕೆಂದು ಕೇಳಿ ತಾನೇ ಹೋಗಿ ಬರೆದು ಕೊಡುವ ಪತ್ರ. ಇಷ್ಟು ನಿಮಗೆ ಗೊತ್ತಾಯಿತು. ನಿಮ್ಮ ಪುಸ್ತಕದಲ್ಲಿ ಪುಟ 50, ಪುಟ ಸಂಖ್ಯೆ 50 ಅಲ್ಲಿ ನೋಡ್ಕೊಳ್ರಿ. ಇನ್ನೊಂದ್ಸಲ ಓದ್ತೀನಿ. ಪುಟ ಸಂಖ್ಯೆ 50 ಇನ್ನೊಂದ್ಸಲ ಓದ್ತೀನಿ, ನೋಡ್ಕೊಳ್ರಿ. ಪದಗಳ ಅರ್ಥ. ಪ್ರವೇಶಿಸು, ಒಳಗೆ ಹೋಗು. ಪ್ರಾಮಾಣಿಕತೆ, ನಂಬಿಕೆಗೆ ಅರ್ಹ. ಒಡನಾಟ, ಸಹವಾಸ, ಜೊತೆಯಲ್ಲಿರುವುದು. ಪತಾಕೆ, ಬಾವುಟ, ಧ್ವಜ. ಚಳುವಳಿ, ಸಾಮೂಹಿಕ ಹೋರಾಟ, ಸತ್ಯಾಗ್ರಹ. ಮಂತ್ರಿಮಂಡಲ, ಮಂತ್ರಿಗಳ ಸಮಿತಿ. ಘೋಷಣೆ, ಗಟ್ಟಿಯಾಗಿ ಹೇಳುವುದು, ಸಾರುವುದು. ರಾಜೀನಾಮೆ, ಉದ್ಯೋಗ, ಸ್ಥಾನ, ಅಧಿಕಾರ ಮೊದಲಾದವುಗಳಿಂದ ಬಿಡುಗಡೆ ಮಾಡಬೇಕೆಂದು ಕೇಳಿ ತಾನೇ ಒಪ್ಪಿ ಬರೆದು ಕೊಡುವ ಪತ್ರ. ಇವುಗಳನ್ನು ನೀವು ಓದಿ ಚೆನ್ನಾಗಿ ಒಂದ್ಸಲ, ಇನ್ನೊಂದು 2 ಸಲ ಬರೀಬೇಕು, 1-2 ಸಲ ಓದಬೇಕು. ಈಗ ಪಾಠವನ್ನು ಓದ್ತಾ ನಿಮಗೆ ಹಾಗೆ ಅರ್ಥವನ್ನು ಹೇಳ್ತಾ ಹೋಗ್ತೀನಿ. ಮತ್ತು ಪಾಠ ಓದಿ ಬೇರೆ ಇಟ್ಕೊಳ್ಳಿ. ಪೆನ್ಸಿಲ್ ಆದರೂ ಹೇಳೋದು ಅಥವಾ ಪೆನ್ ಆದರೂ ಏನಾದರೂ ಇಟ್ಕೋಬೇಕಾಗುತ್ತೆ ಕೆಳಗಡೆ. ಹಾಗಾದರೆ ನಿಮಗೆ ಆ ಪದದ ಸ್ಪಷ್ಟ ಉಚ್ಚಾರ ಮತ್ತು ಅರ್ಥ ಗೊತ್ತಾಗುತ್ತೆ. ನೋಡ್ಕೊಳ್ಳಿ ಮಕ್ಕಳ, 48ನೇ ಪುಟ, ಅದರಲ್ಲಿ ಪ್ರಾಮಾಣಿಕ ಬಾಲಕ. ಕೆಳಗೆ ನೋಡ್ಕೊಳ್ಳಿ. ಶಾಲೆಯ ಗಂಟೆ ಬಾರಿಸಿತು. ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು. ದಾರಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು. ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು. ಕೆಲವರು ಮರವನ್ನೇರಿದರೆ ಮತ್ತೆ ಕೆಲವರು ಕಲ್ಲು ಬೀಸಿದರು. ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು. ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು. ಅನಿರೀಕ್ಷಿತವಾಗಿ ಬಂದ ಅವನನ್ನು
ಕಂಡು ಮಕ್ಕಳು ಗಲಿಬಿಲಿಗೊಂಡು ಚೆಲ್ಲಾಪಿಲಿಯಾಗಿ ಓಡಿದರು. ಪುಟ ತಿಳಿಸ್ಕೊಳ್ಳಿ. ಮುಂದಿನಾಗೆ ನೋಡ್ಕೊಂಡು ಹೋಗಿ ನೆಕ್ಸ್ಟ್ ಪ್ಯಾರಾದಲ್ಲಿ. ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತ. ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು, ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಎಂದು ಗದರಿಸಿದ. ಹುಡುಗ ಅಳತೊಡಗಿದ. ಆಗ ಮಾಲೀಕ, ಏಕೆ ಅಳುವೆ? ನಾನೇನು ನಿನಗೆ ಹೊಡೆದನೆ ಎಂದನು. ಅದಕ್ಕೆ ಬಾಲಕ ವಿನಯದಿಂದ, ನಾನು ಮಾಡಿದ್ದು ತಪ್ಪು, ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ. ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು. ಮುಂದೆ ಹಂಗೆ ನೋಡ್ಕೊಡ್ರಿ. ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು. ಆಗ ಮಾಲೀಕ, ಮಗು, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ. ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು. ತಪ್ಪನ್ನು ಅರಿಯುವ, ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನಪಡಿಸಿ ಕಳಿಸಿದ. ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸನ್ನು ಗೆದ್ದ ಆ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ನೋಡ್ರಿ, ಯಾರವರು ಇದ್ದಾರೆ ನೋಡ್ರಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಇದಕ್ಕಿಂತ ಮುಂಚೆ ನಿಮಗೆ ಪಾಠದಲ್ಲಿ ಬರುವಂತಹ ನೇತಾರರು ಇಲ್ಲಿ ಕೊಟ್ಟಿದೆ ನೋಡ್ರಿ. ಪಾಠದಲ್ಲಿ ಬರುವಂತಹ ಒಬ್ಬೊಬ್ಬರನ್ನು ಹೇಳಿ ಅಂತ ಕೊಟ್ಟಿದ್ದಾರೆ. ಇವರು ಗಾಂಧೀಜಿ, ಇವರು ನೆಹರು, ಇವರು ಅಂಬೇಡ್ಕರ್, ಇವರು ಸುಭಾಷ್ ಚಂದ್ರ ಬೋಸ್, ಇವರು ಕಿತ್ತೂರು ರಾಣಿ ಚೆನ್ನಮ್ಮ. ಹೀಗೆ ಇವರ ವೀರ ಸ್ವತಂತ್ರ ಹೋರಾಟಗಾರರಿವರು. ಇವರ ಭಾವಚಿತ್ರಗಳನ್ನು ನೀವು ಸಂಗ್ರಹಿಸಿ ಅದರ ಕೆಳಗಡೆಗೆ ನೀವು ಬರೆದು ಅವರ ಹೆಸರು ಮತ್ತು ಅವರ ಕೆಲಸ ಏನಿರುತ್ತೆ ಅನ್ನೋದನ್ನು ಬರೆದ್ಬಿಟ್ಟು ಒಂದು 2-3 ವಾಕ್ಯದಲ್ಲಿ ಬರೆದು ನೀವು ಅದನ್ನು ಪೇಸ್ಟ್ ಮಾಡಿ ಒಂದು ಆಲ್ಬಮ್ ಥರ ಮಾಡಬೇಕು. ಸ್ವತಂತ್ರ ಹೋರಾಟಗಾರರ ಬಾಲ್ಯ ಅಥವಾ ಜನ್ಮದಿನ ಮತ್ತು ಅವ್ರು ಮಾಡುವಂಥ ಕೆಲಸವನ್ನು ನೀವು ಅದನ್ನು ಕೆಳಗಡೆ ಬರೀರಿ. ಆ ಚಿತ್ರಗಳನ್ನು ಸಂಗ್ರಹಿಸಿ. ಇಲ್ಲಿ ನಿಮಗೆ ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಚಿತ್ರವನ್ನು ತಗೊಂಡು ಅವ್ರ ಕೆಳಗಡೆಗೆ ಅವರ ಬಾಲ್ಯದ ಘಟನೆಯನ್ನು ಬರೀತಾ ಹೋಗಿ. ಹೀಗೆ ಪಾಠವನ್ನು ನಾವು ಓದಿದ್ವಿ. ಈಗ ಇನ್ನೊಂದ್ಸಲ ಮುಂದೆ ಮತ್ತೆ ಓದ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ನಿಮ್ಮ ಬುಕ್ಸಲ್ಲಿ ಪುಸ್ತಕವನ್ನು ತೋರಿಸಿ ಹೇಳ್ತಾ ಹೋಗ್ತೀನಿ, ನೋಡ್ಕೊಳ್ಳಿ. ಚಿತ್ರದಲ್ಲಿ ಕಾಣುವ ಹೋರಾಟ ಮಹನೀಯರು ಯಾರಪ್ಪ ಅಂದರೆ ಗಾಂಧೀಜಿ, ನೆಹರು, ಅಂಬೇಡ್ಕರ್ ಮತ್ತು ಸುಭಾಷ್ ಚಂದ್ರ ಬೋಸ್, ಕಿತ್ತೂರು ರಾಣಿ ಚೆನ್ನಮ್ಮ. ಪ್ರಾಮಾಣಿಕ ಬಾಲಕ ನೋಡಿ, ಇಲ್ಲಿ ಅವನು ಬಾಲಕ ಇಲ್ಲಿದ್ದಾನೆ, ತೋಟದ ಮಾಲೀಕ ಇಲ್ಲಿದ್ದಾನೆ. ಪಾಠ ನೋಡ್ಕೊಳ್ಳಿ, ಬೆರಳಿಟ್ಕೊಳ್ಳಿ. ಶಾಲೆಯ ಗಂಟೆ ಬಾರಿಸಿತು. ಶಾಲೆಯಿಂದ ಹೊರಬಂದ ಮಕ್ಕಳೆಲ್ಲ ಮನೆಯತ್ತ ಹೊರಟರು. ದಾರಿ ಬದಿಯ ಮಾವಿನ ತೋಪಿನಲ್ಲಿ ಬೆಳೆದು ಪಕ್ವವಾಗಿದ್ದ ಮಾವಿನ ಹಣ್ಣುಗಳು ಮಕ್ಕಳನ್ನು ಆಕರ್ಷಿಸಿದವು. ಹಣ್ಣು ತಿನ್ನುವ ಆಸೆಯಿಂದ ಮಕ್ಕಳು ತೋಪನ್ನು ಪ್ರವೇಶಿಸಿದರು. ಕೆಲವರು ಮರವನ್ನೇರಿದರೆ ಮತ್ತೆ ಕೆಲವರು ಕಲ್ಲು ಬೀಸಿದರು. ಸಿಕ್ಕ ಹಣ್ಣುಗಳನ್ನು ಖುಷಿಯಿಂದ ಹಂಚಿಕೊಂಡು ತಿನ್ನತೊಡಗಿದರು. ಆಗ ಮಕ್ಕಳ ಗದ್ದಲ ಕೇಳಿದ ತೋಟದ ಮಾಲೀಕ ಧಾವಿಸಿ ಬಂದನು. ಅನಿರೀಕ್ಷಿತವಾಗಿ ಬಂದ ಅವನನ್ನು ಕಂಡು ಮಕ್ಕಳು ಗಲಿಬಿಲಿಗೊಂಡು ಚೆಲ್ಲಾಪಿಲಿಯಾಗಿ ಓಡಿದರು. ಪುಟ ತಿಳಿಸ್ಕೊಳ್ಳಿ. ಮುಂದಿನ ನೋಡ್ಕೊಳ್ರಿ, ಮುಂದಿನ ಪ್ಯಾರನ ಪುಟ ಸಂಖ್ಯೆ 49. ಆದರೆ ಒಬ್ಬ ಹುಡುಗ ಮಾತ್ರ ಓಡದೆ ಅಲ್ಲಿಯೇ ನಿಂತ. ಹತ್ತಿರ ಬಂದ ಮಾಲೀಕ ಹುಡುಗನನ್ನು ಹಿಡಿದು, ನಿನ್ನ ಅಪ್ಪ ಅಮ್ಮ ಗುರುಗಳು ಇದನ್ನೇ ಏನು ನಿನಗೆ ಕಲಿಸಿದ್ದು ಎಂದು ಗದರಿಸಿದ. ಹುಡುಗ ಅಳತೊಡಗಿದ. ಆಗ ಮಾಲೀಕ, ಏಕೆ ಅಳುವೆ? ನಾನೇನು ನಿನಗೆ ಹೊಡೆದೆನೆ ಎಂದನು. ಅದಕ್ಕೆ ಬಾಲಕ ವಿನಯದಿಂದ, ನಾನು ಮಾಡಿದ್ದು ತಪ್ಪು, ಇನ್ನೆಂದೂ ಇಂತಹ ತಪ್ಪನ್ನು ಮಾಡುವುದಿಲ್ಲ. ಆದರೆ ನಾನು ಮಾಡಿದ ತಪ್ಪಿಗೆ ನನ್ನ ತಂದೆ ತಾಯಿ ಮತ್ತು ಗುರುಗಳು ನಿಂದನೆಗೆ ಗುರಿಯಾದರಲ್ಲ ಎಂದು ದುಃಖಿಸುತ್ತಿರುವೆ ಎಂದನು. ನೋಡಿ, ಅವನೆಷ್ಟು ವಿನಯದಿಂದ ಹೇಳ್ತಾನೆ. ಹಾಗೆ ಮುಂದೆ ನೋಡ್ಕೊಳ್ಳಿ. ಬಾಲಕನ ಮುಗ್ಧ ಹಾಗೂ ಪ್ರಾಮಾಣಿಕ ಮಾತುಗಳನ್ನು ಕೇಳಿ ಮಾಲೀಕನ ಮನಸ್ಸು ಕರಗಿತು. ಆಗ ಮಾಲೀಕ, ಮಗು, ನಿನ್ನ ತಪ್ಪನ್ನು ನೀನು ಒಪ್ಪಿಕೊಂಡಿರುವೆ. ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು. ತಪ್ಪನ್ನು ಅರಿಯುವ, ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಎಂದು ಹೇಳಿ ಮತ್ತಷ್ಟು ಮಾವಿನ ಹಣ್ಣುಗಳನ್ನು ನೀಡಿ ಸಮಾಧಾನಪಡಿಸಿ
ಕಳಿಸಿದ. ಹೀಗೆ ತನ್ನ ಪ್ರಾಮಾಣಿಕತೆಯಿಂದ ಮಾಲೀಕನ ಮನಸ್ಸು ಗೆದ್ದ ಆ ಬಾಲಕನೇ ಲಾಲ್ ಬಹದ್ದೂರ್ ಶಾಸ್ತ್ರಿ. ಯಾರವರು? ಲಾಲ್ ಬಹದ್ದೂರ್ ಶಾಸ್ತ್ರಿ ಇಲ್ಲಿದಾರಲ್ಲ ಅವರು. ಚಿತ್ರದಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಇವರು ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವರನ್ನ ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಿ. ಅದನ್ನೇ ಇವರ ಚಿತ್ರವನ್ನು ಸಂಗ್ರಹಿಸಿ ಕೆಳಗಡೆಗೆ ಅವರ ಬಾಲ್ಯದ ಘಟನೆಯನ್ನ ಬರಿಬೇಕು. ಹೀಗೆ ಬಾಲಕ ಹೇಳ್ತಾ ಇರೋದನ್ನ ಪಾಠವನ್ನ ಓದಿದ್ವಿ. ಈ ಪಾಠದಲ್ಲಿ ಏನಂತ ಮತ್ತೆ ಅದನ್ನ ಅರ್ಥಪ್ಪ ಅವ್ರು ಏನ್ ಮಾಡಿದ, ಬಾಲಕ ಏನ್ ಮಾಡಿದ, ತಪ್ಪು ಹೆಂಗ್ ಅರಿವಾಯಿತು ಅನ್ನೋದನ್ನ ನಾವಿಲ್ಲಿ ನೋಡ್ಕೋಬೇಕಿದೆ. ಶಾಲೆಯಿಂದ ಮಕ್ಕಳೆಲ್ಲ ಹೊರಡ್ತಾರೆ, ಮನೆ ಕಡೆ ಹೊರಟಿರ್ತಾರೆ. ರಸ್ತೆಯ ಬದಿಯಲ್ಲಿ ಒಂದು ತೋಪು, ಮಾವಿನ ತೋಟ, ಆ ತೋಟ ಇರುತ್ತೆ. ಆ ತೋಟದಲ್ಲಿ ಮಾವಿನ ಗಿಡಗಳಲ್ಲಿ ಸಖತ್ ಹಣ್ಣು ಬಿಟ್ಟಿರ್ತವೆ, ಮಾವಿನ ಹಣ್ಣು. ಇದನ್ನು ನೋಡಿದಂತ ಮಕ್ಕಳಿಗೆ ಆಸೆ, ಆಕರ್ಷಣೆ, ತಿನ್ಬೇಕು ಅನ್ನೋದೆಲ್ಲ ಬರುತ್ತೆ. ಆಗ ಮಕ್ಕಳೆಲ್ಲ ತೋಟದ ಒಳಗಡೆ ಹೋಗ್ತಾರೆ. ತೋಟದ ಒಳಗೆ ಹೋದಾಗ ಒಬ್ಬರಿಗೆ ಕಲ್ಲು ಸಿಕ್ಕರೆ ಕಲ್ಲಿಂದ ಹೊಡಿತಾರೆ, ಒಬ್ರು ಮರವನ್ನೇ ಏರ್ತಾರೆ, ಹಾಗೆ ಒಬ್ರು ಕಿತ್ ಬಿಸಾಕ್ತಾರೆ. ಹೀಗೆ ಬಿಸಾಕಿ ಹಣ್ಣುಗಳನ್ನು ಹಾಕಿಕೊಂಡು ಒಬ್ಬರಿಗೆ ಹಣ್ಣನ್ನು ಹಂಚಿಕೊಂಡು ಒಬ್ಬರೇ ತಿಂತಾ ಇರ್ತಾರೆ. ತಿನ್ನುತ್ತಾ ಇರುವಾಗ ಅಲ್ಲಿಯ ಗಲಾಟೆಯನ್ನು ಕೇಳಿದಂತ ಮಾಲೀಕ ಏನ್ ಮಾಡ್ತಾನೆ, ಏನೋ ಗದ್ದಲಾಗ್ತಾ ಇದೆ ಅಂತ ಓಡ್ ಬರ್ತಾನೆ. ಮಕ್ಕಳು ಹಣ್ಣನ್ನ ತೋಟದಲ್ಲಿ ಕೇಳ್ತಾ ಇದ್ದಾರೆ. ಇದನ್ನು ನೋಡಿದಂತಹ ಮಕ್ಕಳು ದಂಗಾಗ್ಬಿಡ್ತಾರೆ, ಅಂದ್ರೆ ಭಯ ಆಗ್ಬಿಡ್ತವೆ. ದಿಢೀರಂತೆ ಮಾಲೀಕ ಬಂದ್ಬಿಟ್ಟಲ್ಲ, ಏನ್ ಮಾಡೋದು ಅಂತ ಗೊತ್ತಾಗ ಎಲ್ಲ ಬರೀ ಆ ಕಡೆ ಈ ಕಡೆ ಓಡ್ಬಿಡ್ತಾರೆ. ಆಗ ಓಡೋದಾಗ ಎಲ್ಲರೂ ಓಡೋಗ್ತಾರೆ. ಆಗ ಹೋಗುವ ಬಾಲಕ ಹುಡುಗ ಅಲ್ಲೇ ನಿಂತಿರ್ತಾನೆ, ನಾವು ನೋಡೇ ಹೋಗಲ್ಲ. ಅವನನ್ನ ಹಿಡಿದ್ಬಿಟ್ಟು ಮಾಲೀಕ ಏನಂತಾನೆ, ಅವನನ್ನ ಹಿಡಿದು ಯಾಕೋ ಇಲ್ಲಿ ಬಂದಿದ್ದೀರಾ, ಅಣ್ಣನ ಕೇಳ್ತಿದ್ದೀರಾ, ಇದನ್ನೇನು ನಿನ್ನ ತಂದೆ ತಾಯಿ ಮತ್ತೆ ಆ ಗುರುಗಳು ನಿನಗೆ ಕಲಿಸಿರೋದು ಅಂತ ಬೈತಾನೆ. ಆಗ ಅವನಿಗೆ ತುಂಬಾ ನೋವಾಗುತ್ತೆ. ಯಾಕೆ ನೋವಾಗುತ್ತೆ ಅಂತಂದ್ರೆ, ಅವನು ನಾನು ಮಾಡಿದ ತಪ್ಪು ನನ್ನ ತಂದೆ ತಾಯಿ ಗುರುಗಳಿಗೆ ಹೇಳ್ತಾ ಇದ್ದಾರಲ್ಲ ಅಂತವನು ಅಳ್ತಾ ಸ್ಟಾರ್ಟ್ ಮಾಡ್ತಾರೆ. ಇರ್ತಾನೆ, ಅಳುವುದನ್ನ ಜೋರು ಮಾಡ್ತಾನೆ. ಆಗ ಮತ್ತೆ ಮನೆಗೆ ಕೇಳ್ತಾನೆ, ಯಾಕೆ ಅಳ್ತಾ ಇದೀಯಾ, ಮನೆ ನೀನು ಹೊಡೆದ ಅಂತ ಹೇಳಿದಾಗ ಹುಡುಗ ಸಮಾಧಾನದಿಂದ ನಿಧಾನವಾಗಿ ವಿನಯದಿಂದ ಹೇಳ್ತಾನೆ. ಏನಂತ ಹೇಳ್ತಾನೆ, ತಪ್ಪು ನಾನು ಮಾಡಿದ್ದು, ತಪ್ಪು ನೀನೆಂದೂ ಅಂತ ತಪ್ಪನ್ನ ಮಾಡಿಲ್ಲ. ಆದರೆ ನಿಂದನೆಗೆ ಬಯಸ್ಕೊಂಡವರು, ನಿಂದನೆಗೆ ಗುರಿಯಾದವರು ಯಾರು, ತಂದೆ ತಾಯಿ ಮತ್ತೆ ಗುರುಗಳು. ಇವರನ್ನ ನೀವು ನಿಂದಿಸಿದಿರಲ್ಲ, ತುಂಬಾ ನೋವಾಗ್ತಾ ಇದೆ ಅಂತ ಅಂದಾಗ ಅವರಿಗೆ ಮಾಲೀಕನಿಗೆ ಒಂಥರ ಆಗುತ್ತೆ. ಪ್ರಾಮಾಣಿಕತೆಯನ್ನು ನಿಲ್ಸ್ಕೊಳ್ತಾರೆ, ಇರೋದ ಸತ್ಯನ ಒಪ್ಕೊಂತಾನೆ. ತಪ್ಪು ಮಾಡಿ ನಿಜ ನಾನು, ಆದರೆ ತಂದೆ ತಾಯಿ ಗುರುಗಳಿಗೆ ನೀವು ಬೈತಾ ಇದ್ದೀರಾ, ತಪ್ಪು ಮಾಡಿರೋ ನಾನು ನನಗೆ ಬೈಬೇಕು ಅಂತ ಅಂದಾಗ ಅವರಿಗೆ ತುಂಬಾ ನೋವಾಗುತ್ತೆ. ಆಗ ಹೇಳ್ತಾನೆ ಮಾಲೀಕ, ಇಂತಹ ಪ್ರಾಮಾಣಿಕತೆ ಮಾತುಗಳನ್ನು ನೋಡಿದ ಬಾಲಕನ ಹುಡುಗನ ಧೈರ್ಯ ಮತ್ತೆ ಅವನ ಪ್ರಾಮಾಣಿಕವಾದ ತಪ್ಪನ್ನು ಒಪ್ಪಿಕೊಳ್ಳುವ ಗುಣ, ಇದನ್ನೆಲ್ಲ ನೋಡಿದಂಥ ಮಾಲೀಕನಿಗೆ ಏನನ್ಸುತ್ತೆ, ಅವನ ಗುಣ ಇಷ್ಟವಾಗುತ್ತೆ. ಅವನನ್ನ ನೋಡಿ ತಿದ್ದಿಕೊಳ್ಳುವ, ತಪ್ಪನ್ನು ಒಪ್ಪಿಕೊಳ್ಳುವುದು ಮತ್ತೆ ಅದನ್ನು ತಿದ್ದಿಕೊಳ್ಳುವುದು, ಅದೆಲ್ಲ ತುಂಬಾ ದೊಡ್ಡ ಗುಣ. ಅದು ನಾವು ಚರ್ಚೆ ಮಾಡಬೇಕು. ಯಾವಾಗ ಅಂದರೆ ನಾವು ಸರಿ ಇದ್ದಾಗ, ತಪ್ಪು ಮಾಡಿದ್ರೆ ಚರ್ಚೆ ಮಾಡಿದಾಗ ತಪ್ಪಾಗುತ್ತೆ. ಹಾಗಾಗಿ ಅದರಿಂದ ತಪ್ಪನ್ನ ಒಪ್ಕೋಬೇಕು, ತಪ್ಪು ಮಾಡಿದ್ರೆ ತಪ್ಪನ್ನ ಒಪ್ಕೋಬೇಕು, ಅದನ್ನ ತಿದ್ಕೋಬೇಕು. ಇದು ಆ ಗುಣವನ್ನ ಕೇಳಿ ಮಾಲೀಕನಿಗೆ ತುಂಬಾ ಖುಷಿ ಆಯಿತು. ಆಗ ಅದನ್ನ ನೋಡಿ ಅವನನ್ನ ಸಮಾಧಾನ ಪಡಿಸಿ ಹೇಳ್ತಾರೆ, ನೀನು ಈ ಗುಣವನ್ನ, ಅಂದ್ರೆ ಏನ್ ಗುಣ, ನಿನ್ನ ತಪ್ಪನ್ನ ನೀನೇ ಒಪ್ಪಿಕೊಂಡಿರುವೆ, ನಿನ್ನ ಪ್ರಾಮಾಣಿಕತೆ ನನಗೆ ಇಷ್ಟವಾಯಿತು, ತಪ್ಪನ್ನು ಅರಿಯುವ ತಿದ್ದಿಕೊಳ್ಳುವ ನಿನ್ನ ಈ ಗುಣ ನಿನ್ನನ್ನು ದೊಡ್ಡ ವ್ಯಕ್ತಿಯನ್ನಾಗಿ ಮಾಡುತ್ತದೆ ಅಂತ ಮಾಲೀಕ ಹೇಳ್ದ. ನೋಡಪ್ಪ, ನೀನು ದೊಡ್ಡ ವ್ಯಕ್ತಿಯಾಗಿ ಮುಂದೆ ನಿನ್ನ ಪ್ರಾಮಾಣಿಕತೆ ಮತ್ತು ನಿನ್ನ ಧೈರ್ಯವನ್ನು ನನಗೆ ಇಷ್ಟ ಆಯಿತು. ತಗೋ ಹಣ್ಣುಗಳನ್ನು, ಇನ್ನಷ್ಟು ಮಾವಿನ ಹಣ್ಣುಗಳನ್ನು ಕೊಟ್ಟರು. ಮಾವಿನ ಹಣ್ಣುಗಳನ್ನು ಕೊಟ್ಟು ಸಮಾಧಾನ ಪಡಿಸಿ ಅವರು ಏನು ಮಾಡ್ತಾರೆ, ಅವನನ್ನ ಮನೆಗೆ ಕಳಿಸ್ಕೊಡ್ತಾರೆ. ಆ ಬಾಲಕ ಯಾರಪ್ಪ ಅಂದರೆ ಅವನೇ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಅವರು ಯಾರು, ಅಂತಹ ಬಾಲಕ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು. ಇವರದರಲ್ಲ ಅಂತಹ ಪ್ರಾಮಾಣಿಕತೆಗೆ ಹರಡರು. ಇನ್ನು ಮುಂದೆ ಅವರು ಇಂತಹ ಪ್ರಾಮಾಣಿಕತೆಯನ್ನು ಪಡ್ಕೊಂಡು ನೋಡಿದ್ರು, ಮುಂದೆ ಹುದ್ದೆಯಲ್ಲಿರುವಾಗ, ಅಧಿಕಾರದಲ್ಲಿರುವಾಗ ಅನ್ನೋದನ್ನ ಮುಂದಿನ ಪಾಠದಲ್ಲಿ ನಾವು ಹೇಳ್ತಾ ಹೋಗ್ತೀನಿ. ಮಕ್ಕಳೇ, ನೀವು ಅಷ್ಟೇ ತಪ್ಪನ್ನ ಒಪ್ಕೊಳ್ಳಿ, ಅದನ್ನ ಮತ್ತೆ ತಿದ್ದುಕೊಳ್ಳಿ. ಗೊತ್ತಾಯ್ತಾ? ತಪ್ಪು ಮಾಡೋದು ಸಹಜ, ಮನುಷ್ಯರ ಗುಣನೇ ತಪ್ಪು ಮಾಡೋದು. ಆದರೆ ತಪ್ಪು ಮಾಡಿದ ಮೇಲೆ ಅದು ಸರಿ ಅಂತ ವಾಸೋದು ಅದು ತಪ್ಪು. ಆದ್ದರಿಂದ ನೀವೇನು ಮಾಡಬೇಕು, ತಪ್ಪನ್ನು ಒಪ್ಕೊಂಡ್ಬಿಟ್ಟು ಅದನ್ನ ಸರಿಪಡಿಸಿಕೊಂಡು ಮತ್ತೆ ಮುಂದೆ ನಡೆದಾಗ ನಿಮಗೆ ಯಶಸ್ಸು ಸಿಗುತ್ತೆ, ಜಯ ಸಿಗುತ್ತೆ. ಹಾಗಾಗಿ ನೀವು ಏನು ಮಾಡಬೇಕಪ್ಪ
ತಪ್ಪನ್ನು ಮಾಡಬಾರ್ದು ಅಲ್ವಾ. ಆದಷ್ಟು ನೀವು ತಪ್ಪನ್ನು ಮಾಡಬಾರ್ದು. ನೀವು ತಪ್ಪು ಮಾಡಿರಲಿಲ್ಲ ಅದರಿಂದಲೇ ನಿಮ್ಮ ತಂದೆ ತಾಯಿ ಗುರುಗಳಿಗೆ ಬೇಕಾಗಿದೆ. ಎಲ್ಲರೂ ಹೋದಾಗ ನೀವು ಏನೋ ತಪ್ಪು ಮಾಡ್ತೀರಾ, ಏನೋ ಮಾತಾಡ್ತಿರ್ತೀರ. ಅವಾಗ ಹೀಗೆ ನಾನು ನಿಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು, ಹೀಗೆ ನಾನು ನಿಮಗೆ ಟೀಚರ್ ಗುರುಗಳು ಹೇಳ್ಕೊಟ್ಟಿರೋದು, ಶಾಲೆಯಲ್ಲಿ ಇದನ್ನು ಕಲ್ತಿರೋದು ಅಂತ ನಿಮಗೆ ಖಂಡಿತವಾಗಿ ಅಂತಾರೆ. ಆ ತಪ್ಪನ್ನು ನೀವು ಮಾಡಬೇಡಿ. ಆದಷ್ಟು ಜಾಗೃತವಾಗಿ ನಿಧಾನವಾಗಿ ನಿಮ್ಮ ಮಾತು ನಡವಳಿಕೆ ಮತ್ತು ಏನಾದರೂ ಇರುವಂಥ ವಿಷಯ ಮಂಡನೆ ಇವನ್ನೆಲ್ಲ ಜಾಗೃತವಾಗಿ ಮಾಡಿ. ಮಕ್ಕಳೇ ತಪ್ಪನ್ನು ಒಪ್ಕೊಳ್ಳಿ. ತಪ್ಪು ಮಾಡಿದ್ರೆ ತಪ್ಪನ್ನು ಒಪ್ಕೊಳ್ಳಿ. ಗೊತ್ತಾಯ್ತಾ? ಅರ್ಥ ಆಯ್ತಾ? ನಾವು ಹೇಳಿದ್ದು ಈ ಪಾಠವನ್ನು ಚೆನ್ನಾಗಿ ಓದಿ 2-3 ಸಲ ಓದಿ ಬೇಳಂಗಿಟ್ಕೊಂಡು ಓದಿ. ಆನಂತರ ಪದಗಳ ಅರ್ಥ ಮತ್ತು ಟಿಪ್ಪಣಿಗಳು ಇದನ್ನ 2 ಸಲ ಬರೀರಿ. ಈ ಆನಂದ ಪಾಠವನ್ನು 1 ಸಲ ನೀಟಾಗಿ ಬರೀರಿ. 10 ಸಲ ಓದಿ 1 ಸಲ ನೀಟಾಗಿ ಬರೀರಿ. ಇನ್ನು ಮುಂದಿನ ಪಾಠವನ್ನು ಮತ್ತೆ ನಾವು